Hey guys, welcome back to my channel. ಇವತ್ತು ಸಂಡೇ ಬೆಳಗ್ಗೆನೆ ಟೈಮ್ ಆಗಲೇ 10 ಗಂಟೆ ಆಗ್ತಾ ಬಂತು. ಸಂಡೇ ಎಲ್ಲ ಸ್ವಲ್ಪ ಲೈಟಾಗಿ ಎದ್ದಿದ್ವಿ. ಸ್ವಲ್ಪ ಫ್ರೂಟ್ಸ್ ಎಲ್ಲ ತಿನ್ಕೊಂಡು ಗಾಯ್ಸ್ ಫ್ರೂಟ್ಸ್ ಎಲ್ಲ ತಿನ್ಕೊಂಡು ಅಲ್ಲಿಗೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ಅಂತ ಇದೆ, ತುಂಬ ಫೇಮಸ್. ಇಲ್ಲಿ ಹೆಂಗೆ ಕುಕ್ಕೆ ಸುಬ್ರಹ್ಮಣ್ಯ ಹೆಂಗಿದೆಯೋ ಅದೇ ಥರನೇ ಇದೆ. ಸೊ ಇವಾಗ ಸ್ನಾನಕ್ಕೆ ಹೋಗಬೇಕು. ಸೊ ಎಣ್ಣೆ ಸ್ವಲ್ಪ ಹಚ್ಕೊಂಡಿದ್ವಿ. ಸೊ ಬನ್ನಿ ಇವತ್ತು ದೇವಸ್ಥಾನ ಹೇಗಿದೆ, ಅಲ್ಲೆಲ್ಲ ಹೇಗಿರುತ್ತೆ ಏನು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡಿ. ನಾನು ಈ ಡ್ರೆಸ್ನ ಹಾಕೊಂಡು ಹೋಗಿದ್ದೆ. ಅವತ್ತಿನ ಔಟ್ಫಿಟ್ ನಂದು ಇದಾಗಿತ್ತು. ದೇವಸ್ಥಾನಕ್ಕಲ್ವಾ ಒಂಥರ ಹಾಕೊಂಡೋಗಿದ್ದೆ. ನಾವು ಅಲ್ಲಿಂದ ಬೆಣ್ಣೆ ಮಸಾಲೆ ದೋಸೆ ಹೋಗಿದ್ವಿ. ಅಂದರೆ ಬೆಳಗ್ಗೆ ಏನು ತಿಂದಿರಲಿಲ್ಲ. ಇನ್ನು ದೇವಸ್ಥಾನ ಎಲ್ಲ ಮುಗಿಸೋದ್ರಲ್ಲಿ ಇನ್ನು ವೀಡಿಯೋ ಚೆನ್ನಾಗಿದೆ, ಹಾಗೆ ನೋಡ್ಕೊಂಡು ಹೋಗಿ. ಒಂದು ಫನ್ನಿಯಾಗಿ ಹಾಗೆ ಲೈವ್ ಆಗಿ ನಾನು ಹೇಳ್ಕೊಂಡಿರೋದು ಅದು ಒಂದು ಮಸಾಲೆ ತುಂಬ ಚೆನ್ನಾಗಿ ಬೆಣ್ಣೆ ದೋಸೆ ಮಾಡಿಬಿಟ್ಟು ನನಗೆ ಒಂದು ತುಂಬ ಅಂದರೆ ಮಸಾಲೆ ದೋಸೆ ಕೂಡ ತುಂಬ ಚೆನ್ನಾಗಿತ್ತು. ಬೆಣ್ಣೆ ದೋಸೆ ಚೆನ್ನಾಗಿತ್ತು, ಅಷ್ಟು ಚೆನ್ನಾಗಿತ್ತು. ಇಲ್ಲಿ ನೋಡ್ತಾ ಇರ್ಬೋದು. ನಾನು ಬೆಂಗಳೂರಲ್ಲಿ ಟೌನಲ್ಲೂ ತಿಂದಿದ್ದೀನಿ, ಅದಕ್ಕಿಂತ ತುಂಬ ಚೆನ್ನಾಗಿತ್ತು. ನಾವು ದೋಸೆ ತುಂಬ ಚೆನ್ನಾಗಿತ್ತು. ದಾವಣಗೆರೆ ಬೆಣ್ಣೆ ದೋಸೆ ಅಂತ ನಾನು ಸ್ಟಾರ್ಟಿಂಗೇ ತೋರಿಸಿದ್ದೀನಿ ಬೋರ್ಡ. ಇದು ದೊಡ್ಡಬಳ್ಳಾಪುರ ಹೈವೇಲಿ ಇರೋದು. ಅಂದರೆ ನನ್ನ ಹಸ್ಬೆಂಡ್ ಆಫೀಸ್ ಹತ್ರ ಇರೋದು. ಅವರು ಚೆನ್ನಾಗಿರುತ್ತೆ ಅಂದಿದ್ದಕ್ಕೆ ನಾವಲ್ಲಿ ಸ್ಟಾಪ್ ಮಾಡಿ ಹೋಗಿದ್ವಿ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಇವರು ನಮ್ಮ ಪಕ್ಕದ ಮನೆಯವರು, ಪಾಪು ಮತ್ತು ಅಣ್ಣ. ಅವರು ನಮ್ಮ ಜೊತೆ ದೇವಸ್ಥಾನಕ್ಕೆ, ಅವ್ರ ಜೊತೆ ನಾವು ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅವರೇ ಹೇಳಿದ್ದು ಫಸ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ. ಸೊ ಅದಕ್ಕೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ವಿ. ಸುಬ್ರಹ್ಮಣ್ಯಕ್ಕೆ ಇವಾಗ ಹೋಗೋಕ್ಕೆ ತುಂಬಾ ಮಳೆ ಅದು ಇದು ಅಂತ ಎಲ್ಲ ಅಲ್ಲಿ ಇದು ಮಾಡಿದ್ದಾರೆ ಅಂದ್ಬಿಟ್ಟು ನಾವು ಇಲ್ಲೇ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿದ್ವಿ. ಅಲ್ಲಿ ಏನು ಸೇಮ್ ಪ್ರೊಸೀಜರ್ ಇದೆ, ಇಲ್ಲೂ ಅದೇ ಕೂಡ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಹೋಗ್ಬೇಕು ಅನ್ನೋರು ಒಂದ್ಸಲ ಹೋಗಿ ವಿಸಿಟ್ ಕೊಡಿ. ತುಂಬ ರಶ್ ಇತ್ತು. 3 ಅವರ್ ನಿಂತಿದ್ದೀವಿ ನಾವು. 3 ಅವರ್ಗಿಂತ ಜಾಸ್ತಿನೇ ನಿಂತಿದ್ದೀವಿ. ಅಲ್ಲಿ ಇನ್ನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇದೇ ಲಾಸ್ಟ್ ವೀಡಿಯೋ. ಏನಕ್ಕಂದರೆ ಅಲ್ಲೆಲ್ಲ ವೀಡಿಯೋ ಅಲೋ ಇಲ್ಲ, ಫೋನೆಲ್ಲ ಅಲೋ ಇರಲಿಲ್ಲ. ನಾವು ಅಲ್ಲಿಂದ ಮುಗಿಸ್ಕೊಂಡು ಸಾಯಿಬಾಬಾ ಟೆಂಪಲ್ಗೆ ಬಂದ್ವಿ. ಗುರುಪೂರ್ಣಿಮೆ ಇತ್ತು, ಸ್ವಲ್ಪ ಫಂಕ್ಷನ್ ಜೋರಾಗೇ ಇತ್ತು. ನಮ್ಮ ಮನೆ ಹತ್ರನೇ ಇದೆ. ನಮ್ಮ ಮನೆ ಹತ್ರ ಇರೋ ದೇವಸ್ಥಾನದಲ್ಲಿ ಒಂದು 3 ರಿಂದ 4 ದೇವಸ್ಥಾನ ಒಂದೇ ಗ್ರೌಂಡಲ್ಲಿ ಇದೆ. ಅದು ಸಾಯಿಬಾಬಾ ದೇವಸ್ಥಾನ, ಮತ್ತು ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನ, ಮತ್ತು ಈಶ್ವರ ದೇವಸ್ಥಾನ. ಧರ್ಮಸ್ಥಳ ಮಂಜುನಾಥನ್ ನೋಡ್ದಂಗೆ ಆಗುತ್ತೆ ಆ ದೇವಸ್ಥಾನದಲ್ಲಿ. ಅದಾದಮೇಲೆ ಇದು ಸಾಯಿಬಾಬಾ ದೇವಸ್ಥಾನ. ಅಲ್ಲೂ ಕೂಡ ತುಂಬ ರಶ್ ಇತ್ತು. ಅವತ್ತಂತೂ ಎಲ್ಲ ಕಡೆ ರಶ್ ಇತ್ತು, ನೋಡ್ತಾ ಇರ್ಬೋದು. ಮತ್ತು ಅಲ್ಲಿ ಫಂಕ್ಷನ್ ಕೂಡ ಇತ್ತು, ಭರತನಾಟ್ಯ ಇಟ್ಕೊಂಡಿದ್ರು. ನಾವು 1 ಅವರ್ ಅಲ್ಲೂ ಕೂಡ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದಿದ್ದು. ನಾವು ಒಂದು ಸ್ವಲ್ಪ ಹೊತ್ತು ನೋಡಿದ್ವಿ, ಒಂದು 2-3 ಡ್ಯಾನ್ಸ್ಗಳನ್ನ ನೋಡಿ ಮುಗಿಸ್ಕೊಂಡು ಬಂದ್ವಿ. ಅಲ್ಲಿಂದ ಬಂದ್ವಿ. ಅಲ್ಲಿ ಸ್ವಲ್ಪ ಪ್ರಸಾದನೂ ಸಿಕ್ಕಿತ್ತು ನಮಗೆ. ಸೊ ಪ್ರಸಾದ ಎಲ್ಲ ತಿನ್ಕೊಂಡು ಬಂದ್ವಿ. ಮನೇಲಿ ಸ್ವಲ್ಪ ಹಂಗೆ ಸ್ನ್ಯಾಕ್ಸ್ ಥರ ಏನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅವತ್ತು ಏನು ಮಾಡ್ತಾಯಿದ್ದಾರೆ ಅಂದರೆ ಬೇಬಿ ಕಾರ್ನ್ ಪೆಪ್ಪರ್ ಮಂಚೂರಿ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು.
ಅಣ್ಣ ಮಾಡಿಕೊಟ್ಟಿದ್ದು. ಸೊ ಅಣ್ಣ ಹಂಗೆ ವಿಡಿಯೋ ಮಾಡ್ಕೊ ಚೆನ್ನಾಗಿರುತ್ತೆ ಅಂತ ಅಂದಿದ್ದಕ್ಕೆ ನಾನು ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ. ತುಂಬ ಚೆನ್ನಾಗಿತ್ತು. ನೋಡಿ. ಯಾವುದನ್ನು ಪೇಸ್ಟ್ ಥರ ಹಾಕಿಲ್ಲ, ಎಲ್ಲಾನು ರಾ ಕಟ್ ಮಾಡಿದ್ದಾರೆ. ಅದೊಂದು ಬ್ರೌನಿ ಕಲರ್ ಬಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂದ್ಬಿಟ್ಟು ಅದನ್ನು ತುಂಬ ಚೆನ್ನಾಗಿ ರೋಸ್ಟ್ ಕೂಡ ಮಾಡಿದರು. ನೆಕ್ಸ್ಟು ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ವಿ. ನಾನು ಏನಕ್ಕೆ ಬ್ಯಾಕ್‌ಗ್ರೌಂಡ್ ಹಾಕಿಲ್ಲ ಅಂತ ಅಂದರೆ ಅಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇತ್ತು. ತುಂಬ ಗಲಾಟೆ ಮಾಡ್ತಾಯಿದ್ರು, ತುಂಬ ಮಾತಾಡ್ತಾ ಇದ್ರು. ಸೊ ಅದಕ್ಕೋಸ್ಕರ ನಾನು ಹಾಗೇನೇ ನಾನೇ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಈರುಳ್ಳಿ ಕೂಡ ತುಂಬ ಬ್ರೌನಿ ಆಗೋವರ್ಗು ಅದಕ್ಕೆ ಇದು ಮಾಡಿದ್ರು. ಅದಾದಮೇಲೆ ಕರ್ಬೇವಿನ ಸೊಪ್ಪನ್ನ ಹಾಕಿದ್ದು. ಕರ್ಬೇವಿನ ಸೊಪ್ಪಿಗೆ ಒಂದು ಫ್ಲೇವರೇ ಹೋಗ್ಬಿಡುತ್ತೆ ಚೆನ್ನಾಗಿ ರೋಸ್ಟ್ ಆದರೆ ಅಂದ್ಬಿಟ್ಟು ನಾವು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲ ರೋಸ್ಟ್ ಆದಮೇಲೆ ನಾವು ಕರ್ಬೇವಿನ ಸೊಪ್ಪನ್ನ ಹಾಕಿದ್ವಿ. ಇವಾಗ ಚೆನ್ನಾಗಿ ರೋಸ್ಟ್ ಆದಮೇಲೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಕೂಡ ಹಾಕಿದ್ದೀವಿ. ಸುಮ್ಮನೆ ಓನ್ ರೆಸಿಪಿ ಥರ ಮಾಡ್ತೀನಿ ಅಂತ ನಾವು ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಉಪ್ಪು ಹಾಕ್ಕೊಂಡ್ವಿ. ರೋಸ್ಟ್ ಆಗ್ತಾ ಇತ್ತು. ನಿಮಗೆ ನನ್ನ ವಿಡಿಯೋಗಳು ಪ್ಲೀಸ್ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡಿ. ಸಬ್ಸ್ಕ್ರೈಬ್ ಮಾಡಿದಷ್ಟು ನಾನು ವಿಡಿಯೋಗಳನ್ನ ಜಾಸ್ತಿ ಮಾಡ್ತಾ ಇರ್ತೀನಿ. ಪ್ಲೀಸ್ ನನಗೂ ವಿಡಿಯೋಗಳೆಲ್ಲ ಮಾಡೋದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ನೆಕ್ಸ್ಟು ಬೇಬಿ ಕಾರ್ನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದಾರೆ. ಈ ಥರ ರಾ ಕೂಡ ಬೇಯಿಸ್ಬೋದು, ಇಲ್ಲ ತುಂಬ ಈ ಥರ ಬೇಯಿಸೋಕ್ಕೆ ಆಗಲ್ಲ ಅಂತ ಅನ್ನೋರು ಅದನ್ನು ಒಂದು ಸಣ್ಣ ವಿಷಲ್ ಕೂಡ ಹಾಕಿಸ್ಕೊಬೋದು. ಇಲ್ಲಾಂದರೆ ಸ್ವಲ್ಪ ನೀರಲ್ಲಿ ಸಪ್ರೇಟಾಗಿ ಕೂಡ ಬೇಯಿಸ್ಕೊಬೋದು. ನಾವು ಹಾಗೆ ಹಾಕಿದ್ದೀವಿ, ಯಾಕಂದರೆ ನಮ್ಗೆ ಹಂಗೇನೆ ಸ್ವಲ್ಪ ಗಟ್ಟಿಯಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ. ಈ ಮಕ್ಕಳಿಗೆಲ್ಲ ಆದರೆ ಒಂದು ಸ್ವಲ್ಪ ಬೇಯಿಸ್ಬಿಟ್ಟು ಅದನ್ನು ಈ ಥರ ಫ್ರೈ ಮಾಡಿಕೊಡ್ಬೋದು. ಅದ್ರ ಜೊತೆಗೆ ಪೆಪ್ಪರ್ ಮತ್ತು ಲೆಮನ್ 2 ಕೂಡ ಹಾಕಿದ್ದೀವಿ. ಇದು ಸ್ವಲ್ಪ ಬೇಯಬೇಕು ಅಂದ್ಬಿಟ್ಟು ನಾನು ಇದಕ್ಕೆ ವಾಟರ್ ಕೂಡ ಆ್ಯಡ್ ಮಾಡಿದ್ದೀವಿ. ನಾನೇ ಎಷ್ಟೊಂದು ಮಧ್ಯ ಎತ್ಕೊಂಡು ತಿಂದೆ. ಟೇಸ್ಟ್ ಹೇಗಿದೆ ಅಂತ ಹಾಗೆ ತಿಂದೆ ಕಮ್ಮಿ ಮಾಡಿದ್ದೆ. ಏನಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತೀವಿ ಅಂದರೆ ಸ್ವಲ್ಪ ಚೆನ್ನಾಗಿ ಬೇಯಲಿ ಅನ್ನೋದಕ್ಕೋಸ್ಕರ. ಇಲ್ಲಾಂದರೆ ಸ್ವಲ್ಪ ತಳ ಹಿಡಿದ್ಬಿಡುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಕಾರ್ನ್ಫ್ಲವರ್, ಯಾಕಂದರೆ ಮಸಾಲೆ ಚೆನ್ನಾಗಿ ಅದಕ್ಕೆ ಹೊಂದ್ಕೋಬೇಕು ಅಂತಾರಲ್ಲ ಆ ಥರ ಮಸಾಲೆ ಹಿಡೀಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಕಾರ್ನ್ಫ್ಲವರ್ನ ಮಿಕ್ಸ್ ಮಾಡಿ ಹಾಕಿದ್ದೀವಿ. ಫೈನಲ್ ಟಚಪ್ ಗೊತ್ತಲ್ಲ, ಕೊತ್ತಂಬರಿ ಸೊಪ್ಪು. ಸೊ ಇವಾಗ ಫೈನಲಿ ಆಗಿದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಈ ಥರ ತುಂಬ ಬೇಯಿಸೋದ್ಕಿಂತ ಇನ್ನೊಂದು ಏನು ಮಾಡ್ಬೋದು ಅಂದರೆ ಒಂದು ವಿಷಲ್ ಹಾಕಿಸ್ಕೊಂಡ್ರೆ ಉಪ್ಪು ಜೊತೆ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ತುಂಬ ಚೆನ್ನಾಗಿ ಬೆಂದಿರುತ್ತಲ್ಲ, ಆಗ ಒಗ್ಗರಣೆ ತುಂಬ ಬೇಗ ಇದಾಗುತ್ತೆ. ಇದು ಹೋದರೆ ಏನಂದರೆ ತುಂಬ ಟೈಮ್ ಬೇಯಿಸ್ತಾನೆ ಇರಬೇಕು, ಲೇಟ್ ಕೂಡ ಆಗುತ್ತೆ. ನಿಮ್ಗೆ ಇಷ್ಟ ಆಗೋರು ಆ ಥರ ಮಾಡಿ. ಓಕೆ, ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡಿ. ಸಬ್ಸ್ಕ್ರೈಬ್ನ ಮಾಡಿ, ಒಂದಾದರೂ ಸಬ್ಸ್ಕ್ರೈಬ್ನ ಮಾಡ್ತಾರೆ. ವಾಚಿಂಗ್.